ಧಾರವಾಡ ತಾಲೂಕಿನ ಅಮ್ಮಿನಿವೋಯಿ ಗ್ರಾಮದಲ್ಲಿ ಇಂದು ಜೆಸಿಬಿಗಳು ಸದ್ದು ಮಾಡಿವೆ. ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದನ್ನು ನೆಲಸ ಮಾಡಲಾಗಿದೆ. ಬಹು ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರು. ಅಲ್ಲಿಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಅಧಿಕಾರಿಗಳು ಮನೆಯನ್ನು ತೆರವು ಮಾಡಿಕೊಡಲಿಕ್ಕೆ ಸಾಕಷ್ಟು ಸಲ ನೋಟಿಸನ್ನು ಮನೆಯ ಮಾಲೀಕರೇ ಜಾರಿ ಮಾಡಲಾಗಿತ್ತು. ಆದರೆ ಮನೆಯ ಮಾಲೀಕರು ಆ ಮನೆಗಳನ್ನು ತೆರವುಗೊಳಿಸಲಿಲ್ಲ. ಇದರಿಂದಾಗಿ ಇವತ್ತು ಜೆಸಿಬಿ ಮೂಲಕ ಮನೆಗಳನ್ನು ತೆರವು ಮಾಡಲಾಗಿದೆ. ಇದರಾಗಿ ಸಾಕಷ್ಟು ದಿನಗಳಿಂದ ಗ್ರಾಮ ಪಂಚಾಯಿತಿ ಮತ್ತು ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಮನೆ ಮಾಲೀಕರ ಮಧ್ಯೆ ಇರತಕ್ಕಂಥ ಒಂದು ವಿವಾದ ಈಗ ತಾರ್ಕಿಕ ಅಂತ್ಯಕ್ಕೆ ಬರ್ತಕ್ಕದ್ದು. ಆದರೆ ಗ್ರಾಮ ಪಂಚಾಯಿತಿಯವರಿಗೆ ಇನ್ನೂ ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿಯ ನಿವಾಸಿಗಳು ನಮಗೆ ಪುನರ್ ಮನೆ ನಿರ್ಮಾಣ ಕೊಡಬೇಕು ಅಥವಾ ಪರ್ಯಾಯವಾಗಿ ಎಲ್ಲಾದರೂ ಬೇರೆ ಕಡೆ ನಿರ್ಮಾಣ ಮಾಡಿಕೊಡ್ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಅಲ್ಲಿಯ ಆಡಳಿತಾರೂಢ ಸದಸ್ಯರು ಹೇಳ್ತಾರೆ, ಇದು ನೀವು ಮೊದಲು ಅಕ್ರಮವಾಗಿ ಇಲ್ಲಿ ವಾಸ ಮಾಡ್ತೀರಾ, ಇದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಇದು ಸರ್ಕಾರಿ ಜಮೀನು, ಗ್ರಾಮ ಪಂಚಾಯಿತಿಯ ಸುಪರ್ದಿ ಬರ್ತಕ್ಕಂಥ ಜಾಗ ಆಗಿದ್ದರಿಂದ ನೀವು ಈ ಮನೆಗಳನ್ನು ಖಾಲಿ ಮಾಡಬೇಕಾಗಿದ್ದು. ಆದ್ದರಿಂದ ಸಾಕಷ್ಟು ರೀತಿಯ ಇಲ್ಲಿ ಒಂದು ಆರೋಪ ಪ್ರತ್ಯಾರೋಪ ವಾದ ವಿವಾದಗಳಾಗಿದ್ದವು. ಆದರೆ ಇವತ್ತು ಒಂದು ರೀತಿಯ ತಾರ್ಕಿಕ ಅಂತ್ಯ ಕಂಡಿದೆ ಅಂತ ಹೇಳ್ಬೋದು.